ಅಲ್ಲೇ ಏನು ಚಿನ್ನ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ? ಅಲ್ಲ, ನನ್ನ ಮೇಲೆ ಆಸೆ ಇಲ್ಲ ಅಂದರೆ ನಾನು ಕಟ್ಟಿರೋ ತಾಳಿ ಇನ್ನೂ ನನ್ನ ಕುತ್ತಿಗೆಲ್ಲ ಹಾಗೆ ಇದೆ. ಅದನ್ನು ನೀನಾಗೆ ಕಟ್ಕೊಂಡ್ಯಾ ಅಥವಾ ಇವನೇನಾದ್ರು ಕಟ್ಟದ್ನಾ? ಪದೇ ಪದೇ ನಮ್ಮಿಬ್ರು ಸಂಬಂಧದ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ. ಈ ತಾಳಿನ ನಾನೇ ಕಟ್ಕೊಂಡಿದ್ದೀನಿ. ಏನಿವಾಗ? ಅದೇ ಯಾಕೆ ಅಂತ. ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಸರಿ ಆಯ್ತು, ಹಾಗೆ ಅನ್ಕೊಳ್ಳೋಣ. ಆದರೆ ನನ್ನಿಂದ ದೂರ ಆದಮೇಲೆ ಇವನ ಮನೆ ನೀನೇನೇ ಮಾಡ್ತಾ ಇದೆಯಾ? ಇಬ್ರು ಸೇರ್ಕೊಂಡು ಕಣ್ಣ ಮುಚ್ಚಲಾಡಿದ್ರೆ ಹೊರಗಡೆ ಪ್ರಪಂಚ ಕಾಣಿಸೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏಯ್, ಇವ್ರ ಬಗ್ಗೆ ನಿನಗೇನೋ ಗೊತ್ತು. ಇವರಲ್ಲಿರೋ ಒಳ್ಳೆ ಗುಣ ನಿನ್ನಲ್ಲಿ ಇಲ್ಲವೇ ಇಲ್ಲ. ತನ್ನ ಹೆಂಡತಿ ಇಲ್ಲ ಅನ್ನೋ ನೋವಲ್ಲಿದ್ರು ಒಂದೇ ಒಂದಿನನೂ ತನ್ನ ಮಗಳಿಗೆ ಪ್ರೀತಿ ಅನ್ನೋದು ಕಮ್ಮಿ ಮಾಡಲಿಲ್ಲ. ಮಗಳಿಗೋಸ್ಕರ ಇನ್ನೊಂದು ಮದ್ವೆನೂ ಆಗದೆ ಮಗಳೇ ತನ್ನ ಪ್ರಪಂಚ ಅನ್ಕೊಂಡು ಬದುಕ್ತಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಇವ್ರಿಗೆ ಮದ್ವೆ ಆಗಿದೆ, ಮುದ್ದಾದ ಮಗು ಕೂಡ ಇದೆ. ಆ ಮಗುಗೆ ನಾನು ತಾಯಿಯಾಗಿ ನೋಡ್ಕೊಳ್ತಿದ್ದೀನಿ ಅಷ್ಟೇ. ಅದೇ ಕಾರಣಕ್ಕೆ ನಾನು ಈ ತಾಳಿನ ಕಟ್ಕೊಂಡಿರೋದು. ಅಂದ್ರೆ ಈ ಮನುಷ್ಯಂಗೆ ಹೆಂಡತಿ ಇಲ್ವಾ? ಓ ಶಿಟ್, ಈಗ ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಗೋಯ್ತು. ಹಾಗಾದ್ರೆ ಈ ಮನುಷ್ಯ ನಿಧಾನವಾಗಿ ತನ್ನ ಹೆಂಡತಿ ಜಾಗಕ್ಕೆ ನಿನ್ನನ್ನು ಕರ್ಕೊಬೇಕು ಅನ್ನೋದು ಈ ಮನುಷ್ಯನ ಪ್ಲಾನು ಅಲ್ವಾ ಬಸ್ಸು? ಕರೆಕ್ಟ್ ತಾನೆ? ನಿಮ್ಮ ಪ್ಲಾನ್ ಇದೆ ತಾನೆ? ಇವ್ರು ಬೇಡ ಅಂತ ದೂರ ಹೋದ್ಮೇಲೆ ಇವರಿಂದ ಯಾಕೋ ಬಿದ್ದಿದ್ಯಾ? ಇವ್ರ ಜೊತೆ ಮೋಸದಿಂದ ಜೀವನ ಮಾಡಬೇಕು ಅನ್ನೋ ದುರುದ್ದೇಶ ನನಗಿಲ್ಲ. ಇವ್ರ ಕಾಲ್ ಧೂಳಿಗೂ ನಿನ್ನ ಸಮ ಇಲ್ಲ. ಇಂಥವ್ರ ಬಗ್ಗೆ ನೀನು ಮಾತಾಡ್ತೀಯ? ಸುಮ್ಮನೆ ಇವರಿಂದ ದೂರ ಹೋದ್ರೆ ಸರಿ. ಇಲ್ಲಾಂದ್ರೆ ಏನು ಮಾಡ್ತೀರಾ ಬಾಸ್? ಈ ಸೆಕೆಂಡೇ ಪೊಲೀಸನ್ನ ಕರೆಸ್ತೀನಿ. ತಾಕತ್ತಿದ್ರೆ ವೆಯ್ಟ್ ಮಾಡು. ಸರಿ ಗಣ, ಅದೇನು ಮಾಡ್ಕೊಂತ ಮಾಡ್ಕೋ. ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ, ನೋಡ್ಕೊತೀನಿ. ನಿನ್ನ ಟೈಮ್ ಚೆನ್ನಾಗಿದೆ, ಅದಕ್ಕೆ ನಾನೇನು ಮಾಡ್ತಾ ಇಲ್ಲ, ನೋಡ್ಕೊತೀನಿ ನಾ. ಇಡಿಯಟ್. ಅರ್ಚನಾ ಅವರೇ, ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಬೇಕಿದ್ರೆ ಒಂದು 10 ಮಿನಿಟ್ಸ್ ಮನೇಲಿ ರೆಸ್ಟ್ ಮಾಡಿ ಬನ್ನಿ. ಬನ್ನಿ ಪ್ಲೀಸ್. ಹೇಳಿ ಸರ್. ಚಿರಮ್ಮ, ನಿನ್ನ ಮಗ ಮಾಡಿರೋ ತಪ್ಪಿಗೆ ನೀನು ಡ್ಯೂಟಿಗೆ ರಜಾ ಹಾಕಿದೆ ಅನ್ನೋದು ಗೊತ್ತಾಯಿತು. ಹೌದು ಸರ್, ಅವನಿಂದಾಗಿ ನನ್ನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಸರ್. ಹೋಗಿ ಬಿಡು ಚಿರಮ್ಮ, ಮಕ್ಕಳ ಮೇಲೆ ತಪ್ಪು ಮಾಡೋದು ಸಹಜ ತಾನೇ? ಹೌದು ಸರ್. ಅದಕ್ಕೆ ನೀನು ಮಫ್ತಿನಲ್ಲಿ ಈಗ ಒಂದು ಕೇಸ್ನ ಸಾಲ್ವ್ ಮಾಡೋದಿದೆ. ಹೇಳಿ ಸರ್. ಏನು ಸರ್? ನಿಮ್ಮ ಮೂರನೇ ಕಾರ್ಡಲ್ಲಿ ಒಂದು ಸಾವಾಗಿತ್ತು, ಆದರೆ ಬಾಡಿ ಮಿಸ್ಸಿಂಗ್ ಆಗಿದೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತ ನರಸಿಂಹನ್ಗೆ ವಹಿಸಿದ್ದೆ. ಆದರೆ ಅವನಿರೋ ಪರಿಸ್ಥಿತಿಲಿ ಈಗ ಆ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ಇವತ್ತಲ್ಲ ನಾಳೆ ನರಸಿಂಹ ಡ್ಯೂಟಿಗೆ ಸೇರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನಗಂತೂ ಇಲ್ಲ ಸರ್. ಹೋಗ್ಲಿ ಬಿಡ್ಚಾರಮ್ಮ, ಅವನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ? ಅವನು ಇನ್ಸ್ಪೆಕ್ಟರ್ ಆಗಿದ್ದಾಗ ಎಂತೆಂಥ ಒಳ್ಳೆ ಕೆಲಸಗಳು ಮಾಡಿದ್ದಾನೆ, ಅದನ್ನ ನೆನಪು ಮಾಡ್ಕೋ. ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ನ ನಾಳೆ ನಿಮ್ಮ ಮನೆ ಕಳಿಸ್ಕೊಡ್ತೀನಿ, ಓಕೆನಾ? ಸರಿ ಸರ್, ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ. ಖಂಡಿತ ಆ ಕೆಲಸ ನಾನು ಮಾಡ್ತೀನಿ ಸರ್. ಸರಿ, ಆಯಿತು. ಸುನವ್ರೆ, ಕಾಫಿ. ಅಲ್ಲ, ನೀವು ಕಾಫಿ ಮಾಡಿದ್ರಾ? ಅಯ್ಯೋ, ಹೆಂಗಿದ್ರು ನೀವು ಡಲ್ ಆಗಿದ್ರಲ್ಲ, ಅದಕ್ಕೆ ನಾನು ನನ್ನ ಕೈಯಾರೆ ನಾನೇ ಮಾಡ್ಕೊಂಬಂದಿದ್ದೀನಿ, ತಗೊಳ್ಳಿ. ಆ್ಯಕ್ಚುಲಿ ಇಂಥ ಇನ್ಸಿಡೆಂಟ್ ಆದಾಗ ಚೆನ್ನಾಗಿ ಎಣ್ಣೆ ಹೊಡೆದು ಬಿಟ್ಟು ಹೋಗಿರೋ ಪಾರ್ಟ್ನರ್ನ ಸರಿಗೆ ಬೈಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೆಂಗೂ ಡ್ರಿಂಕ್ಸ್ ಮಾಡಲ್ವಲ್ಲ, ಅದಕ್ಕೆ ನಿಮಗೋಸ್ಕರ ಕಾಫಿ ಮಾಡಿದೆ. ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಅರ್ಥನಾ?
ನೋ 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 ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ಬಿಡಿ. ಹೇಗಿದೆ? ಚೆನ್ನಾಗಿದೆ. ಅರ್ಚನಾ ಅವರೇ, ನಮ್ಮ ಜೊತೆ ಭಾಳ ಯೋಗ್ಯತೆ ಇಲ್ಲದೆ ಇರೋರ ಬಗ್ಗೆ ನಾವು ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಮನಸ್ಸು, ನಮ್ಮ ಜೀವನ ಹಾಳಾಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫ್ ಹಾಗೆ ಅವ್ರ ಫ್ಯೂಚರ್ ಬಗ್ಗೆ ಡಿಸಿಷನ್ ತಗೊಳ್ಳೋಕ್ಕೆ ರೈಟ್ಸ್ ಇರುತ್ತೆ. ಇಂಥ ಕೆಟ್ಟ ಮನುಷ್ಯನ ಜೊತೆಲಿ ಇರೋದ್ರ ಬದಲು ದೂರ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ. ನಿಮ್ಮನ್ನು, ನಿಮ್ಮ ಧೈರ್ಯನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ನನ್ನ ತಮ್ಮ. ಅವನಿರೋದಕ್ಕೆ ನಾನು ಇಷ್ಟೊಂದು ಧೈರ್ಯವಾಗಿರೋದು. ಸೋ ನೈಸ್. ಅವ್ರೇನು ಮಾಡ್ಕೊಂಡಿರೋದು? ಫ್ಯಾಷನ್ ಡಿಸೈನಿಂಗ್ ಕಂಪ್ನಿ ಇಟ್ಕೊಂಡಿದ್ದಾನೆ. ಸೂಪರ್. ನನ್ನ ತಮ್ಮ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಎಂಥ ಸಿಚುವೇಶನ್ ಇದ್ದರೂ ಅವ್ನು ನನ್ನ ಜೊತೆ ನಿಲ್ತಾನೆ. ಎಲ್ಲ ಹೆಣ್ಮಕ್ಳಿಗೂ ಅಣ್ಣ ತಮ್ಮಂದಿರಿರಬೇಕು. ಸಾನ್ವಿ ಹಠದಿಂದ ನಿಮ್ಮ ಕುತ್ತಿಗೆಗೆ ಮತ್ತೆ ತಾಳಿ ಚೈನ್ ಬರೋ ಹಾಗಾಯಿತು. ಇದೇ ಕಾರಣಕ್ಕೆ ಮತ್ತೆ ಅವನು ನಿಮಗೆ ಬಾಯಿ ಬಂದಂಗೆ ಬೈಯೋ ಹಾಗಾಯಿತು. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವನು ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಥ್ಯಾಂಕ್ ಯು. ಯಾಕೆ? ಅವನ ಮುಂದೆ ನನ್ನ ಪರ ಮಾತಾಡಿದ್ರಲ್ಲ, ಅದಕ್ಕೆ. ಅದರಲ್ಲಿ ಏನಿದೆ? ನಿಮ್ಮಲ್ಲಿರೋ ಒಳ್ಳೆತನದ ಬಗ್ಗೆ ಅವನಿಗೆ ಹೇಳಿದೆ ಅಷ್ಟೆ. ಅಷ್ಟಕ್ಕೂ ಅವನಿಗೂ ನನಗೂ ಇವಾಗ ಯಾವ ಸಂಬಂಧನೂ ಇಲ್ಲ. ನನ್ನ ಲೈಫಲ್ಲಿ ಅವನಿವಾಗ ಮುಗ್ದೋಗಿರೋ ಚಾಪ್ಟರ್ ಆಗಿದ್ದಾನೆ. ನನ್ನ ಜೀವನದಲ್ಲಾಗಿರೋ ಕೆಟ್ಟ ಇನ್ಸಿಡೆನ್ಸ್ ಅಂದರೆ ಅವನ ಪ್ರೀತಿಸಿ ಮದುವೆ ಆಗಿತ್ತು. ಕೆಲವರು ಪ್ರೀತಿ ಮಾಡುವಾಗ ಒಂಥರ ಇರ್ತಾರೆ, ಮದುವೆ ಆದಮೇಲೆ ಒಂಥರ ಆಡ್ತಾರೆ. ಒಟ್ಟಿನಲ್ಲಿ ತಮ್ಮ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡೇ ಇರ್ತಾರೆ. ಅಂಥವ್ರನ್ನ ಕಂಡುಹಿಡಿಯೋದು ಅಷ್ಟು ಈಸಿ ಅಲ್ಲ. ನೀವು ಅವನನ್ನು ಬ್ಲ್ಯಾಂಕಾಗಿ ನಂಬಿ ಮೋಸ ಹೋಗಿದ್ದೀರಾ ಅಷ್ಟೇ. ಅರ್ಚನಾ ಅವರೇ, ನಾನು ಹೇಳಿದ್ರಿಂದ ನಿಮ್ಗೇನಾದರೂ ಬೇಜಾರಾಯ್ತಾ? ಖಂಡಿತ ಇಲ್ಲ. ನನ್ನ ಒಳ್ಳೇದಕ್ಕೋಸ್ಕರ ಯಾರೇನೇ ಹೇಳಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಇವತ್ತು ನೀವೇ ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ಏನು ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನು ಡ್ರಾಪ್ ಮಾಡಬೇಕಾ? ಹೌದು. ಯಾಕಾಗಲ್ವಾ? ಆಗಲ್ಲ ಅಂದರೆ ಪರವಾಗಿಲ್ಲ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡೇ ಹೋಗ್ತೀನಿ. ನೋ 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 ನೋ. ಲಾಟ್ರಿ ದುಡ್ಡನ್ನ ಬೇಡ ಅನ್ನೋದು, ಹುಡುಗಿ ಡ್ರಾಪ್ ಕೊಡು ಅಂತ ಕೇಳಿದಾಗ ಬೇಡ ಅನ್ನೋದು ಎರಡು ಮುಟ್ಟಾಳ್ತನ. ಫಸ್ಟ್ ಟೈಮ್ ನಿಮ್ಮನ್ನ ಡ್ರಾಪ್ ಮಾಡೋ ಚಾನ್ಸ್ ಸಿಕ್ಕಿದೆ, ನಾನಂತೂ ಮಿಸ್ ಮಾಡ್ಕೊಳಲ್ಲ. ಬನ್ನಿ 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 ಬನ್ನಿ. ಸಾನ್ವಿ? ಅಯ್ಯ, ಅವಳು ನೋಡ್ಕೊಳಕ್ಕೆ ರಾಮಯ್ಯ ಇದ್ದಾನೆ, ಬನ್ನಿ ಹೋಗೋಣ. ಡೈರೆಕ್ಟಾಗಿ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಬೇಕು. ಅಯ್ಯೋ, ಯಾಕ್ರಿ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದೆ, ಆದರೆ ದಾರಿ ಮಧ್ಯ ತಿನ್ನೋದಿಕ್ಕಂತೆಲ್ಲ ಕಾರ್ ನಿಲ್ಲಿಸಬಾರ್ದು. ಓ, ಕಂಡೀಷನ್ಸ್ ಅಪ್ಲೈ. ಓಕೆ ಓಕೆ, ಬನ್ನಿ. ಅಯ್ಯೋ ಬನ್ನಿ ಹೋಗೋಣ, ಬನ್ನಿ. ರಾಮಯ್ಯ, ನನ್ನ ಮಗಳು ಹುಷಾರು.